ಫ್ರೆಂಡ್ಸ್, ಇವತ್ತು ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣು ಸೀಕರಣೆ ಒಂಥರ ಆದರೆ ಇದು ರಸಾಯನ ನೋಡಿ. ಈ ರೀತಿ ಎಲ್ಲ ಹಣ್ಣು, ಇದು ನಮ್ಮ ತೋಟದ್ದೇ ಹಣ್ಣುಗಳು ಪ್ರತಿಯೊಂದು. ಈ ಹಣ್ಣುಗಳ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸಣ್ಣಗೆ ಕೊಚ್ಚೋದು ಅಂತ ಹೇಳ್ತಾರಲ್ವ, ನಾವು ಸೌತೆಕಾಯಿ ಎಲ್ಲ ಕೊಚ್ತೀವಲ್ವ, ಆ ರೀತಿ ಕೊಚ್ಕೋಬೇಕು ಇದನ್ನು. ಅಂದರೆ ಒಂಥರ ಟೇಸ್ಟ್ ಇರುತ್ತೆ. ಇದನ್ನೆಲ್ಲ ಹಿಂಡಿದರೆ ಚೆನ್ನಾಗಿರಲ್ಲ, ಅದು ಸೀಕರಣೆ ಆಗಿಬಿಡುತ್ತೆ. ಈ ರೀತಿ ಸಣ್ಣಗೆ ಕೊಚ್ತಾ ಇರಬೇಕು. ಇದು ಈ ಸರಿ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಬೆಳೆದ್ಬಿಟ್ಟಿದೆ. ಈ ಸರಿ ಎಷ್ಟು ಸರಿ ರಸಾಯನ ತಿಂದ್ಬಿಟ್ಟಿದ್ದೀವೋ ಏನೋ. ಸಖತ್ ಟೇಸ್ಟಿಯಾಗಿತ್ತು ನಮಗಂತೂ. ಪ್ರತಿಯೊಂದರ ಜೊತೆಗೂ ದೋಸೆ, ಚಪಾತಿ, ರೊಟ್ಟಿ, ಹೋಳಿಗೆ, ಪೂರಿ ಎಲ್ಲದರ ಜೊತೆಗೂ ಈ ರಸಾಯನ ಸೂಟಾಗುತ್ತೆ. ಹಾಗೆ ತಿನ್ನಲಿಕ್ಕೂ ಸೂಟಾಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ತೆಂಗಿನಕಾಯಿ ತುರಿ ಒಂದು ಬಟ್ಲು, ಅಂದರೆ ಅಲ್ಲ, ಒಂದು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀವಿ. ಇದನ್ನೇನು ಮಾಡಬೇಕು, ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಸಣ್ಣಗೆ. ಇದು ಒಂಥರ ರುಚಿ ಕೊಡುತ್ತೆ. ಈ ರಸಾಯನಕ್ಕೆ ತೆಂಗಿನಕಾಯಿ ಬೇಕು, ಸೀಕರಣೆಗೆ ತೆಂಗಿನಕಾಯಿ ಬೇಡ, ಹಾಗೆ ಹಾಕ್ತಾರಲ್ವ. ಇದು ತೆಂಗಿನಕಾಯಿ ಇದ್ರೇ ರುಚಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ. ಈ ರೀತಿ ನೈಸ್ ಪೇಸ್ಟ್. ಇದು ನೀವು ಕಾಯಿ ಹಾಲು ತೆಗೆದಾದರೂ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಕಾಯಿ ಕಡ್ದಿದ್ದೇ ಹಾಕ್ಬೋದು. ಹಾಗೆ ಬೆಲ್ಲ ರುಚಿಗೆ ತಕ್ಕಷ್ಟು, ನಿಮಗೆ ಸಿಹಿ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಬೆಲ್ಲ ಹಾಕಬೇಕಾಗತ್ತೆ. ಸ್ವಲ್ಪ ಸಣ್ಣಗೆ, ನೀವಿಲ್ಲದ್ರೆ ತುರಿದಾದರೂ ಹಾಕ್ಬೋದು, ಇಲ್ಲ ಕುಟ್ಟಿ ಹಾಕ್ಬೋದು. ಚಾಕುವಿಂದ ಸ್ವಲ್ಪ ಮೆತ್ತಗೆ ಚಾಕುವಿಂದ ಕಟ್ ಮಾಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಅಂದಾಜು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ ನೀವು ಹಾಕ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ ಇದು. ನೀವು ಕಾಯಿ ಹಾಲನ್ನು ಹಿಂಡ್ಬಿಟ್ಟಾದ್ರೂ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಆದ್ರೂ ಹಾಕ್ಬೋದು, ರುಚಿಯಾಗಿರುತ್ತೆ. ಎರಡೂ ರುಚಿಯಾಗಿರುತ್ತೆ ನೋಡಿ. ಈಗ ಮಾವಿನ ಹಣ್ಣನ್ನು ಕಟ್ ಮಾಡಿರೋದಕ್ಕೆ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ಹಾಗೆ ಕಡ್ದಿರುವಂತಹ ಮಿಶ್ರಣ, ಕಾಯಿ ಮಿಶ್ರಣವನ್ನು ಸಹಿತ ಇದಕ್ಕೆ ಹಾಕ್ತಾಯಿದ್ದೀವಿ. ವಾವ್, ಸಖತ್ ಟೇಸ್ಟಿಯಾಗಿದೆಯಲ್ಲ, ಎಷ್ಟು ಯಮ್ಮಿ ಆಗಿದೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಸಖತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾವಿನ ಹಣ್ಣಿನ ರಸಾಯನ ತಿನ್ನಲಿಕ್ಕೆ. ನಾನು ಚಪಾತಿ ಮಾಡಿದ್ದೆ ಅವತ್ತು, ಚಪಾತಿಯೊಂದಿಗೆ ಮಾವಿನ ಹಣ್ಣಿನ ಸೇಕರಣೆ ಮಾಡಿದ್ದೆ. ಸಖತ್ ಟೇಸ್ಟಿ ಆಯ್ತು. ನನ್ನ ಮಗಳಿಗಂತೂ ಈ ಥರ ಇದ್ಬಿಟ್ರೆ ಪರಮ ಸುಖ. ಅವಳಿಗೆ ಒಂಥರ ಈ ಇದು ಸಿಕ್ಕಂಗೆ ನೋಡಿ. ಸಖತ್ ಟೇಸ್ಟಿಯಾಗಿದೆ ಅಂತಾಳೆ. ಯಾರಿಗಾದರೂ ಬಾಯಲ್ಲಿ ನೀರು ಬರುತ್ತೆ ಮಾವಿನ ಹಣ್ಣು ಅಂದರೆ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.